ಪಂಚಾಯಿತಿ ಅಂದರೆ ನಮಗೆಲ್ಲರಿಗೂ ಕೂಡ ಇವತ್ತು ಸಾರ್ವಜನಿಕರಿಗೆ ಹತ್ತಿರವಾಗಿ ಸಿಗ್ತಕ್ಕಂಥದ್ದು ಮತ್ತು ಅವರ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಏನಾದರೂ ಕೂಡ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಶೀಘ್ರವಾಗಿ ಅದಕ್ಕೆ ಸ್ಪಂದಿಸ್ತಕ್ಕಂಥ ಯಾವ್ದಾದ್ರು ಒಂದು ಇಲಾಖೆ ಇದೆ ಅಂದರೆ ಅದು ಗ್ರಾಮ ಪಂಚಾಯತಿ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೋದು. ಈ ಪಂಚಾಯತಿನಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು, ವಸತಿ ಇರ್ಬೋದು, ಮತ್ತು ಸೈಟ್ಗಳಿರ್ಬೋದು, ಎಲ್ಲದನ್ನು ಕೂಡ ಮನೆಗಳ ನಿವೇಶನಗಳಿರ್ಬೋದು, ಎಲ್ಲದನ್ನು ಕೂಡ ಮಾಡಿಕೊಟ್ರೆ ಖಂಡಿತ ಅವ್ರ ಮೂಲಭೂತ ಬೇಕಾದಂಥ ಸವಲತ್ತುಗಳು, ಈಗ ಚರಂಡಿ ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಬೀದಿ ದೀಪಗಳು, ಇದೆಲ್ಲದನ್ನು ಕೂಡ ಅಳವಡಿಸ್ಕೊಟ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರು ಅವ್ರ ಬದುಕನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿಗಳು ಎಲ್ಲ ಕೂಡ ಕಾರ್ಯವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ದೇಶದಾದ್ಯಂತ ನಾವೆಲ್ಲ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಕೂಡ ಅಭಿವೃದ್ಧಿ ಪಡಿಸಲಿಕ್ಕೆ ಮುಂದಾಗ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮಲ್ಲಾದರೂ ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ಸುಸಜ್ಜಿತವಾದಂಥ ಒಂದು ಕಟ್ಟಡ ಇವತ್ತು ನಾವೆಲ್ಲರೂ ಕೂಡ ಲೋಕಾರ್ಪಣೆ ಮಾಡಿದ್ವಿ. ಸುಮಾರು 30 ಲಕ್ಷದ ಅನುದಾನದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಅದರಲ್ಲಿ ಇಲ್ಲಿಗೆ ಯಾರೇ ಬಂದರು, ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾರೇ ಬಂದರೂ ಕೂಡ ಅವರೆಲ್ಲರ ಕೆಲಸ ಕಾರ್ಯಗಳು ಕೂಡ ಸುಗಮ ಆಗೋ ರೀತಿಯಲ್ಲಿ ಅಲ್ಲಿ ಕೂತಂಥ ಜನಪ್ರತಿನಿಧಿಗಳಿರ್ಬೋದು ಮತ್ತು ಅಧಿಕಾರಿಗಳು, PDO ಆದಿಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಉತ್ತಮ ರೀತಿಯಲ್ಲಿ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯನೂ ಕೂಡ ಹೌದು. ಇವತ್ತು ಮನೆಗಳು ಈಗಾಗಲೇ ನಾವೆಲ್ಲ ಏನು ವಸತಿ ಸಚಿವರನ್ನ ಒತ್ತಾಯವನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ಇವತ್ತು ಏನು 1,40,000ದಿಂದ 50,000ದವರೆಗೂ ಏನು ನಿಮಗೆ ಮನೆಗಳಿಗೆ ಅನುದಾನ ಕೊಡ್ತಾ ಇದ್ರು, ಆ ಅನುದಾನನ ಹೆಚ್ಚಿಸಿ ಅಂತಕ್ಕಂಥದ್ದು ಅವರು ಕೂಡ ಈ ಸತಿ ಬಜೆಟ್ನಲ್ಲಿ ಖಂಡಿತ ಅದನ್ನು ಕೂಡ ಅಳವಡಿಸ್ಕೊಂಡು ನಾವು ಅದನ್ನು ಸುಮಾರು 3.5ರಿಂದ 4 ಲಕ್ಷ ರೂಪಾಯಿಗೆ ಮನೆಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಮ್ಮ ಗೃಹ ಸಚಿವರು ವಸತಿ ಸಚಿವರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಜೊತೆಯಲ್ಲಿ ಇವತ್ತು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಇರಲಿ, ಸ್ಕ್ಯಾವೆಂಜರ್ಸ್ ಎಲ್ಲ ಪ್ರತಿದಿನ ನೀರು ಇಲ್ಲಿ ಬೇಕಾದಂಥ ನೀರನ್ನ ಒದಗಿಸ್ಕೊಡೋದು, ಮನೆ ಮನೆಗೂ ಕೂಡ ನಲ್ಲಿಗಳಾಗಿರ್ತಕ್ಕಂಥದ್ದು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಪ್ರತಿದಿನ ನೀರನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ಅವ್ರಿಗೆ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತದೆ. ಎಲ್ಲ ಮನೆಗಳಿಗೂ ಕೂಡ ನಲ್ಲಿಯನ್ನು ಹಾಕ್ಸ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಬೀದಿ ದೀಪಗಳನ್ನು ಅಷ್ಟೇ, ಬೀದಿ ದೀಪಗಳನ್ನು ಕೂಡ ಅಳವಡಿಸ್ಕೊಂಡು ಉತ್ತಮ ರೀತಿಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದ ಹಳ್ಳಿಗಳನ್ನ ಇವತ್ತು ಎಲ್ರಿಗೂ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡುತ್ತೆ. ಇವತ್ತು NREG ಮುಖಾಂತರ ನೀವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಇವತ್ತು ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. NREGನೆಲ್ಲ ಒಳಪಡ್ಕೊಂಡು ಅದರಲ್ಲಿ ಇವತ್ತು ನಾವೆಲ್ಲ ಅದು ಸ್ವಲ್ಪ ಗೊಂದಲ ಇದೆ. ಇವತ್ತು ಏನು ಅದರಲ್ಲಿ 100 ದಿನಗಳ ಕಾಲ ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಹೊಸದಾಗಿ ಒಂದು ನೀತಿಯನ್ನು ಕೂಡ ತರಲಿಕ್ಕೆ ಹೊರಟಿದ್ದಾರೆ. ಅದನ್ನ ಇದು ಇನ್ನೂ ಕೂಡ ಚರ್ಚೆಯಲ್ಲಿದೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅದರಲ್ಲಿ ಅನುಷ್ಠಾನ ಆಗಬೇಕು ಅಂತಕ್ಕಂಥದ್ದು. ಇವತ್ತು ಕೇಂದ್ರ ಅದಕ್ಕೆ ಮಾಡಿರ್ತಕ್ಕಂಥ ಉದ್ದೇಶ ಏನಂದರೆ, ಇವತ್ತು ಯಾವುದೇ ಒಂದು ಬೇರೆ ಮಿಷಿನರೀಸ್ ಮುಖಾಂತರ ಕೆಲಸ ಆಗಬಾರ್ದು, ಎಲ್ಲ ಕೆಲಸಗಳು ಕೂಡ ಆಗಬೇಕು. ಬರೀ ಪುಸ್ತಕದಲ್ಲಿ ಆಗಬಾರ್ದು, ನಿಮ್ಮ ರೆಕಾರ್ಡ್ಗಳಲ್ಲಿ ಇರಬಾರ್ದು. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲದನ್ನು ಕೂಡ ಮಾನಿಟರ್ ಮಾಡೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ತರಲಿಕ್ಕೆ ಹೊರಟಿದೆ. ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕ ಎಲ್ಲದನ್ನು ಕೂಡ ಚರ್ಚೆ ಮಾಡಿ ಇರ್ತಕ್ಕಂಥ ವಾಸ್ತುಸ್ಥಿತಿನ ಅರ್ಥ ಮಾಡಿಕೊಂಡು ಇವತ್ತು ನಾವು ಅದನ್ನು ಅನುಷ್ಠಾನಕ್ಕೆ ತಂದರೆ ಖಂಡಿತ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಮನೆಗಳು ಇವತ್ತು ಮೈನಿಂಗ್ ಅಡಿನಲ್ಲಿ ಸುಮಾರು 1,500 ಚಿಲ್ಲರೆ ಮನೆಗಳು ಈಗಾಗಲೇ ಅನುಮೋದನೆ ಆಗಿದೆ. ಅವು ಕೂಡ 7 ಲಕ್ಷದಲ್ಲಿ ಇವತ್ತು ಈ ಪಂಚಾಯತಿನೂ ಕೂಡ ಸೇರಲ್ಲ, ನಿಮ್ದು ನೆಕ್ಸ್ಟ್ ಟರ್ಮ್ಗೆ ನಿಮ್ಮ ಪಂಚಾಯತಿನೂ ಕೂಡ ಸೇರ್ತದೆ. ಅದಕ್ಕೆ ಈಗಾಗಲೇ 5,000 ಮನೆಗಳಿಗೆ ನಾವು ಈಗಾಗಲೇ ಒಂದು ಇದನ್ನ ರಿಪೋರ್ಟನ್ನು ರೆಡಿ ಮಾಡಿ ಕಳಿಸಿದ್ದೇವೆ. ಖಂಡಿತ ಶೀಘ್ರವಾಗಿ ಅದನ್ನು ಕೂಡ ಅನುಷ್ಠಾನಕ್ಕೆ ತಂದು ಇವತ್ತು ಸುಮಾರು 13 ಪಂಚಾಯತಿಗಳಿಗೆ ಇವತ್ತು ಉತ್ತಮ ರೀತಿಯಲ್ಲಿ ಮನೆಗಳು, ಯಾಕೆಂದ್ರೆ 1.5 ಲಕ್ಷ ಕೊಟ್ಟರೆ ಬರೀ ಅದೀಗ ಆಗ್ತದೆ, ಮತ್ತೆ ಸಾಲಗಾರರಾಗ್ತಾರೆ, ಅದಾಗದ್ ಬೇಡ ಅಂತಕ್ಕಂಥ ದೃಷ್ಟಿಯಿಂದ ನಾವು ಬಳ್ಳಾರಿ, ಚಿತ್ರದುರ್ಗ 3 ಜಿಲ್ಲೆಯವರು ಕೂಡ ಕೂತು ಚರ್ಚೆ ಮಾಡಿ ಸುಮಾರು ಮೊದಲು 3 ಲಕ್ಷ ಕೊಡೋಣ ಅಂತಂದ್ರು. CO
ಗಳು 3 ಲಕ್ಷಕ್ಕೆ ಮತ್ತೆ ಪ್ರಯೋಜನ ಆಗಲ್ಲ, ಅದರಿಂದ ಮತ್ತೆ 5 ಲಕ್ಷ ಅಂದ್ರು ಅದು ಕೂಡ ಆಗಲ್ಲ. ಏನಾದ್ರು ಒಂದು ಮೋಲ್ಡ್ ಮನೆ ಕಟ್ಕೋಬೇಕು ಅಂದ್ರೆ 7 ಲಕ್ಷದಲ್ಲಿ ಮಾಡಿದ್ರೆ 7ರಿಂದ 10 ಲಕ್ಷ ಅಂದ್ವಿ, ಕೊನೆಗೆ 7 ಲಕ್ಷಕ್ಕೆ ಅದನ್ನ ನಿಗದಿ ಮಾಡಿದ್ದಾರೆ. ಈಗ ಸುಮಾರು 1,560 ಮನೆನೇನೋ ಈಗಾಗಲೇ ಮಂಜೂರಾಗಿದೆ. ಅದು ಬಂದ ತಕ್ಷಣ ನೆಕ್ಸ್ಟ್ ಇನ್ನು 5,000 ಕೂಡ ಈಗಾಗಲೇ ಪಟ್ಟಿಯನ್ನು ಕಳಿಸಿದ್ರೆ, ಅದಾದ್ಮೇಲೆ ನಗರ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಉಳಿಯಾರು ಮತ್ತು ಚಿಕ್ಕನಾಯಕನಲ್ಲಿ ಕೂಡ ಪಟ್ಟಿ ಮಾಡಿ ಕಳಿಸೋದಕ್ಕೂ ಕೂಡ ಒಂದು ಕ್ರಿಯಾ ಯೋಜನೆ ಕೂಡ ರೆಡಿ ಆಗಿದೆ. ಈ ತರ ಸಿಗ್ತಕ್ಕಂಥ ಸವಲತ್ತುಗಳನ್ನ ಬಳಸ್ಕೊಂಡು ಉತ್ತಮ ರೀತಿಯಲ್ಲಿ ಜನಗಳಿಗೆ ಒಂದು ಆಸರೆ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಪಂಚಾಯಿತಿ ಮತ್ತೆ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಇವತ್ತು ಚುನಾವಣೆ ಬಂದಾಗ ಬೇರೆ ನಾವು ಗೆಲ್ಲೋದು ಒಂದೊಂದು ಪಕ್ಷದಲ್ಲಿ ಗೆದ್ದಿರ್ಬೋದು, ಆದರೆ ಗ್ರಾಮ ಪಂಚಾಯತಿನಲ್ಲಿ ಯಾವತ್ತೂ ಕೂಡ ಪಕ್ಷ ಇಲ್ಲದ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ರೆ ಖಂಡಿತ ಇವತ್ತು ಉತ್ತಮ ರೀತಿಯಲ್ಲಿ ಇವತ್ತು ಜನಗಳಿಗೆ ಸ್ಪಂದಿಸಿ ಇಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಮತ್ತೆ ಜನಗಳಿಗೆ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಅವರಿಗೆ ಸ್ಪಂದಿಸಿ ನೆಮ್ಮದಿಯಾಗಿ ಜನಗಳನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೋದು.